ಪ್ರೀತಿ ವಿಚಾರದಲ್ಲಿ ಎಷ್ಟೋ ಜನಗಳಿಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ಏನೇನು ಆ ತಪ್ಪು ಕಲ್ಪನೆಗಳು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ರಿಲೇಷನ್ಶಿಪ್ ಮೇಲೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರಿಂದ ನನ್ನ ಬದುಕು ಅನ್ನೋದು ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿರುತ್ತೆ. ಅವರಿದ್ರೇ ನಮ್ಮ ಬದುಕು ಸಾಗೋದು, ಅವರಿದ್ರೇ ನಮ್ಮ ಬದುಕಲ್ಲಿ ಎಲ್ಲ ರೀತಿಯ ಪ್ಲಸ್ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಯಾರು ಎಲ್ಲಿ ತನಕ ಇರೋಕ್ಕೆ ಸಾಧ್ಯ ನಿಮ್ಮ ಲೈಫಲ್ಲಿ? ಅವರಿದ್ರೇ ಎಲ್ಲ, ಅವ್ರಿಗೋಸ್ಕರ ಅಗ್ರಿಮೆಂಟ್ ಮಾಡ್ಕೊಂಡು ಉಟ್ಕೊಂಡ್ಬಂದಿದ್ದ. ಇವತ್ತಿನ ಜನ್ರೇಷನಲ್ಲಿ ನನಗೆ ಗೊತ್ತಿರೋ ಹಾಗೆ ಯಾರೂ ಕೊನೆವರೆಗೂ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಸತ್ಯ. ಅವತ್ತಿಂದ ಇವತ್ತಿನ ತನಕ ಸಾಯ್ಬೇಕಾ ಒಬ್ಬರೇ ಸಾಯ್ತೀವಿ, ಅಳಬೇಕಾ ಒಬ್ಬರೇ ಹೇಳ್ತೀವಿ, ದುಃಖ ನೋವು ಅದನ್ನು ಅನುಭವಿಸ್ಬೇಕಾ ನಾವೇ ಅನುಭವಿಸ್ತೀವಿ, ಬಿಟ್ಟರೆ ಇನ್ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಕ್ಲಾರಿಟಿ ಇರಲಿ. ಈ ಭ್ರಮೆ ಅಥವಾ ಈ ರಾಂಗ್ ಒಂದು ಥಾಟಲ್ಲಿ ನೀವು ಬದುಕ್ಬಿಡ್ಬೇಡಿ. ಓಕೆ. ಸೆಕೆಂಡ್ ಪಾಯಿಂಟ್, ಅವರಿಂದಾನೇ ನನ್ನ ಖುಷಿ. ಆ್ಯಕ್ಚುಲಿ ಖುಷಿ ಅನ್ನೋದು ನಮ್ಮ ಒಳಗಡೆ ಇದೆ. ಆ್ಯಕ್ಚುಲಿ ಏನು, ನಮ್ಮ ಭಗವಂತ ಏನು ಕೊಟ್ಟಿದ್ದಾನೆ, ಆ ಕೊಟ್ಟಿರೋದ್ರಲ್ಲಿ ಫೀಲ್ ಮಾಡಿ ನಾವು ಓಕೆ ಫೈನ್. ಬಿಕಾಸ್ ಯಾಕೆ ಫೀಲ್ ಮಾಡಬೇಕು ಅಂದರೆ, ನಾವು ಬದುಕ್ತಾ ಇರೋ ಬದುಕು ಇನ್ನೊಬ್ಬರಿಗೆ ತುಂಬ ಕಷ್ಟ ಆಗ್ತಿದೆ. ಅಲ್ಲಿ ಅಟ್ಲೀಸ್ಟ್ ಒಂದು ಊಟ ಕೊಟ್ಟಿದ್ದಾನೆ, ಒಂದು ಮನೆ ಅಂತ ಇದೆ ನಮಗೆ. ಪಾಪ ಎಷ್ಟೋ ಜನಗಳಿಗೆ ಊಟ ಇಲ್ಲ, ಮನೆ ಇಲ್ಲ. ಅವ್ರಿಗೆ ನೋಡಿದಾಗ ನಾವು ಎಷ್ಟು ಚೆನ್ನಾಗಿದ್ದೀವಿ ತಾನೇ. ಆ ಇರೋದನ್ನು ಒಪ್ಕೋಬೇಕು, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಆವಾಗ ಅದರಲ್ಲಿ ಖುಷಿ ಸಿಗ್ತಾ ಇದೆ ನಮಗೆ. ಎಲ್ಲೋ ಹೊರಗಡೆ ಯಾವುದೋ ವ್ಯಕ್ತಿಯಿಂದ ಖುಷಿ ಸಿಗುತ್ತೆ ನನಗೆ, ಅವರಿದ್ರೇ ನನ್ನ ಲೈಫ್ ಬಂಗಾರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಆ್ಯಕ್ಚುಲಿ ಯಾರಿಂದ ಯಾರ ಲೈಫ್ ಬಂಗಾರ ಆಗಲ್ಲ, ಯಾರಿಂದ ಯಾರ ಲೈಫಲ್ಲೂ ಖುಷಿನೂ ಸಿಗಲ್ಲ. ಜಸ್ಟ್ ತಾತ್ಕಾಲಿಕ. ಬಟ್ ನಿಜವಾದ ಖುಷಿ ನಮ್ಮಲ್ಲಿ ಇರುತ್ತೆ. ಆ್ಯಕ್ಚುಲಿ ಅದನ್ನು ಅನುಭವಿಸ್ಬೇಕಷ್ಟೇ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಅವರಿಂದ ನನ್ನ ಬದುಕು ಬದಲಾವಣೆ. ಯಾರು ಬಂದು ಯಾರ ಲೈಫಲ್ಲಿ ಭಾಳ ಅಂದರೆ ಸಹಾಯ ಮಾಡ್ಬೋದು, ಭಾಳ ಅಂದರೆ ಧೈರ್ಯ ತುಂಬೋದು, ಭಾಳ ಅಂದರೆ ಜೊತೆಗಿರ್ಬೋದು. ಬದುಕು ಬದಲಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಯೋಚನೆ, ನೀವು ಬದುಕುವಂಥ ರೀತಿ, ನೀವು ತಗೊಳ್ಳುವಂಥ ಡಿಸಿಷನ್ ಮೇಲೆ ನಿಮ್ಮ ಬದುಕು ಬದಲಾಗುತ್ತೆ. ಎಷ್ಟೋ ಜನ ರಾಂಗ್ ಒಂದು ಮೆಂಟಾಲಿಟಿಯಲ್ಲಿ ಬದುಕ್ತಿದ್ದಾರೆ. ಅವರಿದ್ರೆ ನನ್ನ ಲೈಫ್ ಚೇಂಜ್ ಆಗಿಬಿಡುತ್ತೆ, ಬದಲಾಗ್ಬಿಡುತ್ತೆ, ಸರಿ ಹೋಗ್ಬಿಡುತ್ತೆ. ತಪ್ಪದು ಆ್ಯಕ್ಚುಲಿ. ಆ ಥರ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವತ್ತೂ ಕೈ ಬಿಡಲ್ಲ. ಇಲ್ಲಿ ಯಾರು ಯಾವಾಗ ಹೆಂಗೆ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಗೊತ್ತೇ ಆಗಲ್ಲ. ಆ್ಯಕ್ಚುಲಿ ಕೆಲವರು ಸತ್ತೋಗ್ಬಿಡ್ತಾರೆ, ಇನ್ನು ಕೆಲವರು ಇನ್ಯಾರ್ದೋ ಒಟ್ಟಿಗೆ ಓಡೋಗ್ಬಿಡ್ತಾರೆ, ಇನ್ಯಾರೋ ನಮ್ಮನ್ನು ಅವಾಯ್ಡ್ ಮಾಡಿ ಬೇಕಂತಾನೆ ದೂರ ಹೋಗ್ತಾರೆ, ಹೆಂಗೆಂಗೋ ಇರ್ತಾರೆ. ಇವತ್ತಿಗೆ ಚೆನ್ನಾಗಿದ್ದಾರಾ, ಇದೇ ಸತ್ಯ. ನಾಳೆ ತನಕನೂ ಇರ್ತಾರೆ, ಆ ಭರವಸೆ ಇಟ್ಕೊಂಡು ಬದುಕಬೇಡಿ. ನಾವೇ ಶಾಶ್ವತ ಅಲ್ದಿರೋ ಲೈಫಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ತುಂಬ ಡೀಪಾಗಿ ಇರ್ತಾರೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬದುಕಾಗ ಅದು ಮತ್ತೆ ಪುನಃ ನಿಮ್ಗೆ ತುಂಬ ಹರ್ಟ್ ಮಾಡುತ್ತೆ. ಎಸೋ ಅನ್ನೋ. ಸೊ ಇದಿಷ್ಟು ತಪ್ಪು ಕಲ್ಪನೆಗಳು ಎಷ್ಟೋ ವ್ಯಕ್ತಿಗಳಲ್ಲಿ ಇರುತ್ತೆ. ಹಂಗಂತೇಳಿ ಇನ್ನೊಬ್ಬರೊಟ್ಟಿಗೆ ನಾವು ಜೊತೆಗಿರೋ ತಪ್ಪ, ಪ್ರೀತಿ ಮಾಡೋ ತಪ್ಪು, ನಾವು ಅದು ಯಾವ್ದು ತಪ್ಪು ಅಂತ ಇಲ್ಲ. ಬಟ್ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಖುಷಿಯಾಗಿರಿ, ಇರೋದನ್ನು ಖುಷಿ ಪಡಿ. ಬಿಟ್ಟು ಹೋದ್ಮೇಲೆ ಅಷ್ಟೇ ಖುಷಿಯಾಗಿರಿ. ಬಿಕಾಸ್ ಜಗದ ನಿಯಮ ಇದು ಬಿಟ್ಟು ಹೋಗೋದು. ಬಟ್ ನಾವು ಇದನ್ನ ತಪ್ಪಾಗಿ ತಿಳ್ಕೊಂಡು, ಬಿಕಾಸ್ ಭಗವಂತ ಏನು ಜಗದ ನಿಯಮ ಸೃಷ್ಟಿ ಮಾಡೋದಾನೆ ಅದ್ರ ಪ್ರಕಾರ ಇರಬೇಕು. ಅದಿಲ್ದಿರ ಮತ್ತು ನಾವು ಬೇರೆ ಪ್ರಕಾರ, ಎಷ್ಟೋ ಜನ ಬ್ರೇಕಪ್ ಮಾಡಿ ಬಿಟ್ಟು ಹೋಗಿರ್ತಾರೆ, ಅಲ್ಲೂ ಸ್ಟಿಲ್ ಬಿಟ್ಟು ಹೋಗಿರ್ತಾರೆ, ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿರ್ತಾರೆ ಹೇಳ್ತಾ. ಇದು ರಾಂಗು ಅಂತ ಹೇಳ್ತಾ ಇರೋದು ನಾನು. ಓಕೆ. ವಿಡಿಯೋ ಹೇಗಿತ್ತು, ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ.